ಅಲ್ಲೊಂದು ಗ್ರ್ಯಾಂಡ್ ಮದುವೆ ನಡೀತಾ ಇರುತ್ತೆ. ಆ ಮದುವೆನಲ್ಲಿ ಇಬ್ರು ಆಂಟಿಯರು ಒಂದು ಸೀರಿಯಸ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ವಧೂವರರು ಎಷ್ಟು ಚಂದ ಕಾಣ್ತಿದ್ದಾರೆ. ಹೌದು, ನಿಜಕ್ಕೂ. ನಿಮ್ ಮಗ ಎಲ್ಲಿ ಕೆಲಸ ಮಾಡ್ತಿದ್ದಾನೆ? ಅವನು ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾನೆ. ಸಂಬಳ ಎಷ್ಟು? ನನ್ ಮಗನಿಗೆ ತುಂಬಾ ದೊಡ್ಡ ಸಂಬಳ ಸಿಗ್ತದೆ, ವರ್ಷಕ್ಕೆ 1 ಕೋಟಿ. ಅವನು ವಿದೇಶದಲ್ಲಿ ಚೆನ್ನಾಗಿ ಸೆಟಲ್ ಆಗಿದ್ದಾನೆ. ದೇವ್ರೆ, ಅದು ತುಂಬಾ ದೊಡ್ಡ ಅಮೌಂಟ್. ನೀನ್ ತುಂಬಾ ಲಕ್ಕಿ. ನನ್ ಮಗ ಇಂಡಿಯಾದಲ್ಲೇ ಕೆಲಸ ಮಾಡ್ತಿದ್ದಾನೆ, ವರ್ಷಕ್ಕೆ 10-15 ಲಕ್ಷ ಸಂಪಾದಿಸ್ತಾನೆ. ಆದ್ರೆ ನಿನ್ ಮಗ ಅದಕ್ಕಿಂತ ಹೆಚ್ಚು ಸಾಧಿಸಿದಾನೆ ಅನ್ನೋದು ಗೊತ್ತು. ಹೌದು, ಅದೆಲ್ಲ ದೇವ್ರ ದಯೆ. ಆಕ್ಚುಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಔಟ್ ಆಫ್ ಕಂಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಔಟ್ ಆಫ್ ಕಂಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಫಸ್ಟು ಏನು ಕೇಳ್ತೀರಾ ಹೇಳಿ? ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತೀರಾ. ಅವ್ರು ಒಂದು ಸಲ ಅವ್ರ ಸ್ಯಾಲ್ರಿ ಹೇಳ್ಬಿಟ್ರೆ ನಿಮ್ಮ ತಲೆ ಗಿಮ್ ಅಂದು ಹೋಗ್ಬಿಡುತ್ತೆ, ಮೈ ಜುಮ್ ಅಂದು ಹೋಗ್ಬಿಡುತ್ತೆ. ಯಾಕಂದರೆ ಅವ್ರು ಹೇಳಿದ ಸ್ಯಾಲ್ರಿನ ನೀವು ಪಟ್ ಅಂತ ಏನು ಮಾಡ್ತೀರಾ, ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡ್ತೀರಾ. ಎಕ್ಸಾಂಪಲ್, ನಾರ್ಮಲಿ US ಅಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅವ್ರಿಗೆ 100K ಸ್ಯಾಲ್ರಿ ಇರುತ್ತೆ. 100K ಅಂದರೆ $1,00,000. ನೀವೇನು ಮಾಡ್ತೀರಾ, ಸಡನ್ಲಾಗಿ $1,00,000ನ 85 ಅಥವಾ $90 ಕನ್ವರ್ಟ್ ಮಾಡಿಬಿಡ್ತೀರಾ. 85 ಕನ್ವರ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ 85 ಲಕ್ಷ 90 ಲಕ್ಷ ಅಂತ ನಂಬರ್ ಕಾಣುತ್ತೆ. ಇವ್ನು ನೋಡಿದ್ರೆ ವರ್ಷಕ್ಕೆ 85 ಲಕ್ಷ ದುಡಿತಿದ್ದಾನೆ, ನಾವಿಲ್ಲಿ 10-15 ಲಕ್ಷ ದುಡಿದ್ರಲ್ಲಿ ಸುಸ್ತಾಗಿದ್ದೀವಿ, ಇದನ್ನೇ ದೊಡ್ಡ ಸಂಬಳ ಅನ್ಕೊಂಡಿದ್ದೀವಿ, ನಾವಿನ್ನೂ ಏನೂ ಅಲ್ಲ ಇವ್ರ ಮುಂದೆ ಕಂಪೇರ್ ಮಾಡಿದ್ರೆ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮ ಮೈಂಡು ಸಡನ್ ಆಗಿ ಈ ಥರ ಕಂಪ್ಯಾರಬಿಲಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಆ್ಯಕ್ಚುಲಿ ನಾವು ಇದನ್ನು ಈ ಥರ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಕನಾಮಿನಲ್ಲಿ PPP ಅಂತ ಕರೀತಾರೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ. ಅಂದರೆ ಯಾರ ಹತ್ರ ಜಾಸ್ತಿ ಪರ್ಚೇಸಿಂಗ್ ಪವರ್ ಇದೆ ಅವನೇ ರಿಚ್ ಅಂತ. ನಿಮ್ಮ ಫ್ರೆಂಡು ವರ್ಷಕ್ಕೆ 80 ಲಕ್ಷದಿಂದ 1 ಕೋಟಿ ದುಡಿತಾ ಇರ್ಬೋದು, ಆದರೆ ಅವನು ಖರ್ಚು ಮಾಡಬೇಕಾಗಿರೋದು ಆ ದುಡ್ಡನ್ನ ಇಂಡಿಯಾದಲ್ಲ, ಅಮೆರಿಕದಲ್ಲೇ. ಎಲ್ಲಿ ದುಡಿತಿರ್ತಾರೋ ಅಲ್ಲೇ ಖರ್ಚು ಮಾಡಬೇಕಾಗಿರುತ್ತೆ. ನೀವು ಇಲ್ಲಿ 10-15 ಲಕ್ಷ ದುಡಿತಾ ಇರ್ಬೋದು, ಆದರೆ ನೀವು ಕೂಡ ಈ ದುಡ್ಡನ್ನ ಖರ್ಚು ಮಾಡಬೇಕಾಗಿರೋದು ಇಂಡಿಯಾದಲ್ಲಿ, ಅಮೆರಿಕದಲ್ಲ. ನಾವು ಇದೇ ರೀತಿನೇ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಈ ವಿಡಿಯೋದಲ್ಲಿ ಏನೇನು ಡೇಟಾ ಹೇಳ್ತೀನಲ್ವಾ, ಎಲ್ಲ ಕೂಡ ನಾನು 4-5 ಜನ ಫ್ರೆಂಡ್ಸ್ ಹತ್ರ ಮತ್ತು ನಮ್ಮ ಕ್ಲೈಂಟ್ಸ್ಗಳ ಹತ್ರ ಮಾತಾಡಿ ತಿಳ್ಕೊಂಡಿರೋ ಡೇಟಾ. ಇದು ಲೈವ್ ಡೇಟಾ, ಸುಮ್ಮನೆ ರ್ಯಾಂಡಮ್ ನಂಬರ್ ಹೇಳ್ತಾ ಇಲ್ಲ. ನಾರ್ಮಲಿ ಅಮೆರಿಕದಲ್ಲಿ ಕೆಲಸ ಮಾಡಬೇಕಂದ್ರೆ ನಿಮ್ಗೆ ಏನಾದರೂ ವರ್ಷಕ್ಕೆ $1,00,000 ಅಥವಾ $1,20,000 ಏನಾದರೂ ಬರಬೇಕಂದ್ರೆ ನಾರ್ಮಲಿ ಇದು ಹೈ ಎಂಡ್ ಜಾಬು. ಓಕೆ, ಇದು 10% ಆಫ್ ದಿ ಅಮೆರಿಕನ್ಸ್ ಇದನ್ನು ಅರ್ನ್ ಮಾಡೋದು. ಈ ಥರ ನಿಮಗೆ ಸಂಬಳ ಬರಬೇಕಂದ್ರೆ ನೀವು ನಾರ್ಮಲಿ ವಾಷಿಂಗ್ಟನ್ ಅಥವಾ ಕ್ಯಾಲಿಫೋರ್ನಿಯಾದಲ್ಲಿ ಇರಬೇಕಾಗುತ್ತೆ. ಕ್ಯಾಲಿಫೋರ್ನಿಯಾದಲ್ಲಿ ಬಂದರೆ ಸ್ಯಾನ್ ಫ್ರಾನ್ಸಿಸ್ಕೋ, ವಾಷಿಂಗ್ಟನಲ್ಲಿ ಬಂದರೆ ಸಿಯಾಟೆಲ್, ಈ ಥರ ಸಿಟೀಸಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ದೊಡ್ಡ ದೊಡ್ಡ IT ಕಂಪ್ನಿಗಳ ಹೆಡ್ ಕ್ವಾರ್ಟರ್ಸ್ಗಳು ಇಲ್ಲೇ ಇರೋದು. ಬಟ್ ಪ್ರಾಬ್ಲಮ್ ಏನಂದರೆ ಇವೆರಡೂ ಸ್ಟೇಟ್ಗಳು ತುಂಬ ಎಕ್ಸ್ಪೆನ್ಸಿವ್. ಇಲ್ಲಿ ನಿಮಗೆ $1,00,000 ಅಥವಾ $1,20,000 ವರ್ಷಕ್ಕೆ ಬರ್ತಾ ಇದೆ ಅಂದರೆ, ಅರೌಂಡ್ $1,00,000 ಅಂದರೆ ವರ್ಷಕ್ಕೆ 85 ಲಕ್ಷ, $1,20,000 ಅಂದರೆ ಅರೌಂಡ್ 1 ಕೋಟಿ ರೂಪಾಯಿ ಎವ್ರಿ ಇಯರ್ ನಿಮಗೆ ಇನ್ಕಮ್ ಬರ್ತಾ ಇದೆ, ಸ್ಯಾಲ್ರಿ ಬರ್ತಾ ಇದೆ. ಇದರಲ್ಲಿ ಮೇಜರ್ ಎಕ್ಸ್ಪೆನ್ಸ್ ಏನಂದ್ರೆ ಅದು ಟ್ಯಾಕ್ಸ್. ಅಮೆರಿಕದಲ್ಲಿ 3 ಥರ ಟ್ಯಾಕ್ಸ್ ಬರ್ತವೆ. ಒಂದು ಫೆಡರಲ್ ಟ್ಯಾಕ್ಸು, ಅದು 22-25% ಇರುತ್ತೆ. ಇನ್ನೊಂದು ಸ್ಟೇಟ್ ಟ್ಯಾಕ್ಸು, ಅದು 8-10% ಇರುತ್ತೆ. ಅದು ಬಿಟ್ಟು ಇನ್ನೊಂದು ಟ್ಯಾಕ್ಸ್ ಬರುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸು ಮತ್ತು ಮೆಡಿಕೇರ್ ಟ್ಯಾಕ್ಸ್ ಅಂತ. ಇದು ಅರೌಂಡ್ 5-6% ಇರುತ್ತೆ. ವಾಷಿಂಗ್ಟನ್ನಲ್ಲಿ ಟ್ಯಾಕ್ಸ್ ಇಲ್ಲ, ಅದೇ ರೀತಿ ಟೆಕ್ಸಸಲ್ಲಿ ಟ್ಯಾಕ್ಸ್ ಇಲ್ಲ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಟ್ಯಾಕ್ಸ್ ಇಲ್ಲ. ನಾವು ಇವಾಗ ಸಿಯಾಟೆಲ್ದು ಎಕ್ಸಾಂಪಲ್ ತಗೊಂಡೋದ್ರೆ ಅಲ್ಲಿ ಸ್ಟೇಟ್ ಟ್ಯಾಕ್ಸ್ ಇಲ್ಲ, 0 ಇದೆ. ಅವರೇಜ್ ಆಗಿ ತಗೊಂಡ್ರೆ ನೀವೇನಾದ್ರೂ 1 ಕೋಟಿ ದುಡಿತಿದ್ದೀರಾ ಅಂದರೆ ನಿಮಗೆ 30% ಟ್ಯಾಕ್ಸ್ ಕಟ್ ಆಗುತ್ತೆ. $1,20,000 ಅಲ್ಲಿ 30% ಅಂತ ತೆಗೆದ್ರೆ $84,000 ಉಳ್ಕೊಂತು. ಈ $84,000 ಅಂದರೆ 70 ಲಕ್ಷ ನಿಮ್ಮ ಕೈಲಿದೆ. ಇವಾಗ ಇನ್ನು ಬೇರೆ ಬೇರೆ ಯಾವ ರೀತಿ ಎಕ್ಸ್ಪೆನ್ಸ್ ಬರುತ್ತೆ? ಒಂದು, ನನಗೆ ಇನ್ ಹ್ಯಾಂಡ್ ಕೈಯಲ್ಲಿ ಬಂದಿರೋದು 70 ಲಕ್ಷ. ಇದು ಬಿಟ್ಟು ನೆಕ್ಸ್ಟ್ ಬರೋದೇ ಬಿಗ್ಗೆಸ್ಟ್ ಖರ್ಚು, ಅದು ರೆಂಟ್ ಬಂದ್ಬಿಟ್ಟು ಈ ಥರ ಸಿಯಾಟೆಲ್, ಸ್ಯಾನ್ ಫ್ರಾನ್ಸಿಸ್ಕೋ ಈ ಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಸ್ತಿ ಇರುತ್ತೆ. ನಾರ್ಮಲಿ ಮಿನಿಮಮ್ ಅಂದ್ರೂ $2,000 $2,500 ಇರುತ್ತೆ. ಅವರೇಜ್ ಅಂದ್ರೆ $2,200 ತಗೊಂಡ್ರು ಕೂಡ ವರ್ಷಕ್ಕೆ ಎಷ್ಟಾಯಿತು? 2,200 ಇಂಟು 12 ಅಂದರೆ $26,000 ಆಯಿತು. $26,000 ಜಸ್ಟ್ ರೆಂಟಿಗೋಸ್ಕರ ಪೇ ಮಾಡಬೇಕು. $84,000 ಅಲ್ಲಿ $26,000 ಹೋದರೆ ಇನ್ನು $57,000 ಉಳ್ಕಂತು. ಇದರಲ್ಲಿ ಮತ್ತೆ ಏನು ಎಕ್ಸ್ಪೆನ್ಸ್ ಬರುತ್ತೆ? ಗ್ರೋಸರಿಗಳಂದರೆ ರೇಷನ್ನು, ಅದು ಇದು ಇದೆಯಲ್ಲ, ಅದು ಎಕ್ಸ್ಪೆನ್ಸು. ಅಲ್ಲಿ ನಾರ್ಮಲಿ ಒಂದು ಡಜನ್ ಮೊಟ್ಟೆನೇ $4-5. ಪ್ರತಿಯೊಂದೂ ಇದೇ ರೀತಿ ಎಕ್ಸ್ಪೆನ್ಸ್ ಇರುತ್ತೆ. ಇಂಡಿಯಾಗಿನ್ನ ಮಿನಿಮಮ್ 4-5 ಪಟ್ಟು ಎಕ್ಸ್ಪೆನ್ಸ್ ಇದ್ದೇ ಇರುತ್ತೆ ಎಲ್ಲ ಪ್ರಾಡಕ್ಟ್ಗಳು. ಅದು ಯಾಕೆ ಏನು ಅಂತ ನಾನು ಮುಂದೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಈ ಥರ ಇರುತ್ತೆ, ಯಾಕೆ ಈ ಥರ ಅಲ್ಲೊಂದು ಇಲ್ಲೊಂದು ರೇಟ್ ಇರುತ್ತೆ ಸೇಮ್ ಪ್ರಾಡಕ್ಟು ಅಂತ. ನಾರ್ಮಲಿ ಇಂಡಿಯಾದಲ್ಲಿ ಸೆಲ್ ಆಗುತ್ತಲ್ಲ $20 ಬಾಟ್ಲು ಪೆಪ್ಸಿ, ಅದು $200 ಇರುತ್ತೆ. ಸೇಮ್ ಪೆಪ್ಸಿ ಕಂಪ್ನಿನೇ ಇಂಡಿಯಾದಲ್ಲೂ ಸೆಲ್ ಮಾಡ್ತಾನೆ, ಅಲ್ಲೂ ಸೆಲ್ ಮಾಡ್ತಾನೆ. ಯಾಕೆ ಇಷ್ಟೊಂದು ಡಿಫ್ರೆಂಟಾಗಿ ಸೆಲ್ ಮಾಡ್ತಾನೆ ಅದು ನಾವು ಮುಂದೆ ತಿಳ್ಕೊಳ್ಳೋಣ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಎಕ್ಸ್ಪೆನ್ಸ್ ಹೆಂಗಿರುತ್ತೆ ಅಂತ. ಮಂತ್ಲಿ ಒಂದು $500 ಈ ಥರ ಗ್ರೋಸರಿಗೆ ಸ್ಪೆಂಡ್ ಆದರೆ ಇಯರ್ಲಿ ಒಂದು $6,000 ಗ್ರೋಸರಿಗೆ ಬೇಕೇ ಬೇಕು. 57,000ದಲ್ಲಿ 6,000 ಗ್ರೋಸರಿಗೆ ಹೋದರೆ ಇನ್ನು $51,000 ಉಳ್ಕೊಂತು. ಮತ್ತು ಹೆಲ್ತ್ ಇನ್ಶೂರೆನ್ಸ್ ನಾರ್ಮಲಿ ಕಂಪ್ನಿಗಳು ಪ್ರೊವೈಡ್ ಮಾಡ್ತವೆ, ಬಟ್ ಅದರಲ್ಲಿ ಪೂರ್ತಿ ಪ್ರೊವೈಡ್ ಮಾಡಲ್ಲ. ಈಗ ನೀವೇನಾದರೂ ಡಾಕ್ಟರ್ ಹತ್ರ ತೋರ್ಸೋಕೆ ಹೋದರೆ, ಮೆಡಿಸನ್ ಏನಾದ್ರು ತಗೊಳಕ್ಕೆ ಹೋದರೆ ಡಿಡಕ್ಟಬಲ್ ಇರುತ್ತೆ, ಕೋಪೇ ಇರುತ್ತೆ.
ಇದೇ ನಿಮಗೆ ವರ್ಷಕ್ಕೆ ನೀವೇನಾದ್ರೂ ಹಾಸ್ಪಿಟ್ಲಿಗೆ ತೋರಿಸ್ತೀರಾ ಅಂದ್ರೂ ಕೂಡ $5,000 ಬೇಕೇ ಬೇಕಾಗುತ್ತೆ ವರ್ಷಕ್ಕೆ ನಾರ್ಮಲಿ. ಇದನ್ನೊಂದು $6,000 ಅಂತ ಮೈನಸ್ ಮಾಡಿದ್ರೆ ಇನ್ನು ಉಳ್ಕೊಳುತ್ತೆ $45,000. ಬಟ್ ಈ ಹೆಲ್ತ್ ಇನ್ಶೂರೆನ್ಸು ಹೆಲ್ತ್ ಕೇರು ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಪರವಾಗಿಲ್ಲ. ನಾರ್ಮಲಿ ನಿಮ್ದೊಂದು ಫ್ಯಾಮಿಲಿ ಇದೆ, ನಿಮ್ಮ ಫ್ಯಾಮಿಲಿನಲ್ಲಿ 3 ಜನ ಇದ್ದೀರಾ, ಒಂದು ಮಗು ಸೇರಿ ಅಂದರೆ ಆರಾಮ್ಸೆ ನಿಮಗೊಂದು $10,00,000 ಹೆಲ್ತ್ ಇನ್ಶೂರೆನ್ಸು $20,000-25,000 ಸಿಗುತ್ತೆ. ಅಂದರೆ ತಿಂಗಳ $2,000. ಅದೇ ನೀವು US ಕಂಪೇರ್ ಮಾಡಿ ಎಷ್ಟಾಯಿತು? $6,000 ಅಂದರೆ $5,50,000 ಎವ್ರಿ ಇಯರು ನೀವು ಜಸ್ಟ್ ಇನ್ಶೂರೆನ್ಸ್ ಕಟ್ಟಕ್ಕೆ ದುಡ್ಡು ಬೇಕು. ತಿಂಗಳ $50,000. ಬಟ್ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದರೆ ನೀವು ಅಮೆರಿಕಾದಲ್ಲಾದರೂ ಇರಿ, ಇಂಡಿಯಾದಲ್ಲಾದರೂ ಇರಿ, ಹೆಲ್ತ್ ಇನ್ಶೂರೆನ್ಸ್ ಇಸ್ ಕಂಪಲ್ಸರಿ. ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು. ಯಾಕಂದರೆ ಒಂದು ಸಲ ನೀವೇನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆದರೆ 2-3 ಲಕ್ಷ ಮಿನಿಮಮ್ ಖರ್ಚಾಗುತ್ತೆ. ಏನಾದರೂ ಸರ್ಜರಿ ಆದರೆ $5-10 ಲಕ್ಷ ಮಿನಿಮಮ್ ಖರ್ಚಾಗುತ್ತೆ. ನೀವೇ ಯೋಚನೆ ಮಾಡಿ 5-10 ಲಕ್ಷ ದುಡ್ಡನ್ನ ಸೇವ್ ಮಾಡೋದು ಎಷ್ಟು ಕಷ್ಟ ಇದೆ. ಒಂದೇ ಒಂದು ಹಾಸ್ಪಿಟಲ್ ಖರ್ಚು 5-10 ಲಕ್ಷನ ಖಾಲಿ ಮಾಡಿಸ್ಬಿಡುತ್ತೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಈ ಹೆಲ್ತ್ ಇನ್ಶೂರೆನ್ಸ್ನ ವೇಸ್ಟ್ ಅನ್ಕೊಂತಾರೆ. ಯಾಕಂದರೆ ನಾನು ಇವಾಗ ಹೆಲ್ತಿ ಆಗಿದ್ದೀನಿ, ನಾನು ದುಡ್ಡು ಕಟ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿಲ್ಲದ್ರೆ ವೇಸ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಹೆಲ್ತ್ ಇನ್ಶೂರೆನ್ಸು ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಯಾಕಂದರೆ ಈಗ ನೀವೊಂದು ಸುಮ್ಮನೆ ಯೋಚನೆ ಮಾಡಿ, ನಿಮ್ಗೊಂದು 22-23 ವರ್ಷ ಇರ್ಬೋದಾ, ಇವಾಗ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತೀರಾ. ನಾರ್ಮಲಿ ನಿಮಗೆ $10 ಲಕ್ಷ ಹೆಲ್ತ್ ಇನ್ಶೂರೆನ್ಸು $5,000-6,000 ಆರಾಮಾಗಿ ಸಿಗುತ್ತೆ. ಇವಾಗ ನೀವೇನು ಮಾಡ್ತಿದ್ದೀರಾ, ಎವ್ರಿ ಇಯರು ಈ ಇನ್ಶೂರೆನ್ಸ್ನ ಬೈ ಮಾಡ್ತಿದ್ದೀರಾ ಫಾರ್ ನೆಕ್ಸ್ಟ್ 10 ಇಯರ್ಸ್ಗೆ. ಸ್ವಲ್ಪ ಇನ್ಫ್ಲೇಷನ್ ಆಡ್ ಮಾಡ್ಕೊಂಡ್ರು ಕೂಡ 10 ವರ್ಷದಲ್ಲಿ ನೀವು $70,000 ಸ್ಪೆಂಡ್ ಮಾಡಿರ್ತೀರಾ ಈ ಇನ್ಶೂರೆನ್ಸ್ಗೆ. 10 ವರ್ಷದಲ್ಲಿ ಯಾವತ್ತಾದರೂ ಒಂದು ವರ್ಷ ಒಂದೇ ಒಂದು ದಿವಸ ಹೋಗಿ ಅಡ್ಮಿಟ್ ಆಗಲ್ವಾ ಹಾಸ್ಪಿಟಲಲ್ಲಿ? ಒಂದು ಸಲ ನೀವು ಹಾಸ್ಪಿಟಲ್ ಅಡ್ಮಿಟ್ ಆದರೆ, ಏನಾದರೂ ಬೈಕಲ್ಲಿ ಆಕ್ಸಿಡೆಂಟ್ ಆಯಿತು, ಏನಕ್ಕೋ ಒಂದಕ್ಕೆ ಸಲ ಅಡ್ಮಿಟ್ ಆದರೆ ಮಿನಿಮಮ್ 2-3 ಲಕ್ಷ ಖರ್ಚಾಗೇ ಆಗುತ್ತೆ. ಇವಾಗ ನೀವು ಯೋಚನೆ ಮಾಡಿ, ನೀವು ಇನ್ವೆಸ್ಟ್ ಮಾಡಿದ್ದು 70,000, ರಿಟರ್ನ್ ಬಂದಿದ್ದೆಷ್ಟು? ನೀವೇನಾದರೂ ಅಲ್ಲಿಂದ 2-2.5 ಲಕ್ಷ 3 ಲಕ್ಷ ಏನಾದರೂ ಬಿಲ್ ಆಗಿಬಿಟ್ರೆ ನಿಮ್ಮ ಕೈಯಿಂದ ಹೋಗ್ತಿತ್ತು ತಪ್ತಿತ್ತು. ಇವಾಗ ರಿಟರ್ನ್ ಬಂದಿದ್ದೆಷ್ಟು? 3x. ಹೆಲ್ತ್ ಇನ್ಶೂರೆನ್ಸ್ನ ಈ ಥರ ಥಿಂಕ್ ಮಾಡಬೇಕು. ಹಾಗಿದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ನ ಎಲ್ಲಿ ಬೈ ಮಾಡೋದು? ನೀವೇನಾದರೂ ಈ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ಇದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂದರೆ ಡಿಟ್ಟೋ ಬಂದ್ಬಿಟ್ಟು ಝೆರೋದಾ ಬ್ಯಾಕ್ಡ್ ಕಂಪ್ನಿ. ಇವ್ರ ಹತ್ರ ಕನ್ನಡ ಮಾತಾಡೋ ಅಡ್ವೈಸರ್ಸ್ ಇದ್ದಾರೆ. ನೀವು ಇವ್ರ ಹತ್ರ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡ್ರೆ ಇವ್ರು ನಿಮಗೆ ಕಾಲ್ ಮಾಡಿ ಗೈಡ್ ಮಾಡ್ತಾರೆ. ನಿಮಗೆ ಸೇಲ್ ಮಾಡಲ್ಲ, ಪುಷ್ ಮಾಡಲ್ಲ. ಅಂದರೆ ತಗೊಳ್ಳಿ ಅಂತ ಹಿಂದಿಂದೆ ಕಾಲ್ ಮಾಡಲ್ಲ. ಮತ್ತು ನೀವೇ ನಿಮಗೆ ಇಷ್ಟ ಬಂದಿದ್ದ ಟೈಮ್ ಸ್ಲಾಟ್ನ ಚೂಸ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಬೋದು. ಅವ್ರು ಅವಾಗಲೇ ನಿಮಗೆ ಕಾಲ್ ಮಾಡಿ ಗೈಡ್ ಮಾಡ್ತಾರೆ. ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಡಿಟ್ಟೋದು ಅಪಾಯಿಂಟ್ಮೆಂಟು ಸ್ಲಾಟ್ ಸಿಗುತ್ತೆ. ಅದರಲ್ಲಿ ನೀವು ಡೇಟು ಮತ್ತು ಟೈಮ್ನ ಬುಕ್ ಮಾಡ್ಕೊಬೇಕು. ಒನ್ಸು ನೀವು ಡೇಟ್ ಟು ಟೈಮ್ನ ಬುಕ್ ಮಾಡಿಕೊಂಡ್ರೆ ಅವ್ರು ನಿಮಗೆ ಕಾಲ್ ಮಾಡಿ ಗೈಡ್ ಮಾಡ್ತಾರೆ. ಆಮೇಲೆ ಅಲ್ಲಿ ಕಾರು ಕಂಪಲ್ಸರಿಯಾಗಿ ಇರಲೇಬೇಕು ಅಲ್ಲಿ. ಯಾಕಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಚೆನ್ನಾಗಿಲ್ಲ. ಬಿಕಾಸ್ ಒಂದೊಂದು ಸಿಟಿಗಳೇ ದೂರ ಇರೋದ್ರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಚೆನ್ನಾಗಿಲ್ಲ. ಅಲ್ಲಿ ನಿಮಗೆ ಕಾರ್ ಬೇಕೇ ಬೇಕು. ಕಾರ್ ಏನಾದ್ರು ನೀವು ತಾಂಡಿದ್ದೀರಾ ಅಂದರೆ EMI ನಲ್ಲೇ ಹೋಗಬೇಕಾಗುತ್ತೆ. EMI ಬಂದ್ಬಿಟ್ಟು ಮಿನಿಮಮ್ $500-600 ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇನ್ಶೂರೆನ್ಸು, ಪೆಟ್ರೋಲು, ಈ ಸರ್ವಿಸ್ ಚಾರ್ಜು ಎಲ್ಲ ಲೆಕ್ಕ ಹಾಕಿದ್ರೆ ಮಂತ್ಲಿ ಅರೌಂಡ್ $800 ಬೇಕೇ ಬೇಕಾಗುತ್ತೆ. ಇಯರ್ಲಿ ಅಂತ ಬಂದರೆ $9,600 ಬೇಕಾಗುತ್ತೆ. ಅರೌಂಡ್ $10,000 ಅನ್ಕೊಂಡ್ರು ಕೂಡ ಇನ್ನು $35,000 ಉಳೀತು. ಅದು ಬಿಟ್ಬಿಟ್ಟು ನೀವು ಹೊರಗೆ ಹೋಗೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಅದು ಇದು ಆಳಮೂಳ ಎಲ್ಲ ಸೇರಿಸಿದ್ರೆ ವರ್ಷಕ್ಕೊಂದು $10,000 ಬರುತ್ತೆ. ಆ $10,000 ಮೈನಸ್ ಮಾಡಿದ್ರೆ $25,000 ಉಳ್ಕೊಳುತ್ತೆ. ಅಂದರೆ $85 ಲೆಕ್ಕ ಹಾಕಿದ್ರು ಕೂಡ $21 ಲಕ್ಷ ನೀವು ವರ್ಷ ಸೇವ್ ಮಾಡ್ಬೋದು. ಇದು ಭಾಳ ದೊಡ್ಡ ಅಮೌಂಟು, ಸಖತ್ತು ದುಡ್ಡು ಉಳಿತಾ ಇದೆ. ನಮ್ಮ ಇಂಡಿಯಾದಲ್ಲಿ ಇದೇ ಥರ ವರ್ಷಕ್ಕೆ ಪ್ಯಾಕೇಜೇನೆ 15-20 ಲಕ್ಷ ಸಿಗುತ್ತೆ. ಬಟ್ ಇಲ್ಲಿ ಅಮೆರಿಕಾದಲ್ಲಿ ನೀವು ವರ್ಷ 20 ಲಕ್ಷ ಸೇವ್ ಮಾಡ್ಬೋದು. ಇದು ಎಂಥ ಬೆಟರ್. ಅದಕ್ಕೇ ಅಮೆರಿಕಾದಲ್ಲಿ ಹೋಗಿ ದುಡ್ಡು ಮಾಡ್ತಾರೆ ಅಂತ ನಮ್ಗೆ ಅನಿಸುತ್ತೆ. ಬಟ್ ರಿಯಾಲಿಟಿ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿ. ನಾನು ಈ ವಿಡಿಯೋದಲ್ಲಿ ಏನು ಎಕ್ಸಾಂಪಲ್ ತೊಗೊತಿದ್ದೀನಲ್ಲ, ಅದು ಬಂದ್ಬಿಟ್ಟು ಒಬ್ಬ ಗಂಡ ಮತ್ತು ಹೆಂಡತಿ, ಒಂದು ಮಗು ಇದೆ ಅಂತ. ಅದು US ಅಲ್ಲೂ ಇರ್ಬೋದು, ಇಂಡಿಯಾದಲ್ಲೂ ಇರ್ಬೋದು. ಇಂಡಿಯಾದಲ್ಲೂ ಇರೋರ್ಗು ಇದೇ ರೀತಿ ಫ್ಯಾಮಿಲಿ ಇದೆ, US ಅಲ್ಲಿರೋರ್ಗು ಇದೇ ರೀತಿ ಫ್ಯಾಮಿಲಿ ಇದೆ. ಬಿಕಾಸ್ ಒಬ್ಬೊಬ್ರು ಹೇಳ್ಬೋದು ನಾನು ಬ್ಯಾಚುಲರು, ನಾನು ದುಡ್ಡು ಸೇವ್ ಮಾಡ್ತೀನಿ ಅಂತ. ಅದು ಇಂಡಿಯಾದಲ್ಲೂ ಮಾಡ್ಬೋದು. ಅದಕ್ಕೇ ಇಬ್ಬರ ಹತ್ರನೂ ಒಂದು ಫ್ಯಾಮಿಲಿ ಇದೆ ಅಂತ ಕಂಪೇರ್ ಮಾಡಿ ಎಕ್ಸ್ಪೆನ್ಸ್ನ ಅಳಿಯೋಣ. ಇವಾಗ ನಮ್ಮ ಇಂಡಿಯಾಗೆ ಬಂದರೆ ಒಬ್ಬ ವ್ಯಕ್ತಿ 15 ಲಕ್ಷ ಸಂಬಳ ತಾಂತಿದ್ದಾನೆ ಅಂದರೆ ವರ್ಷಕ್ಕೆ, ಅಂದರೆ ತಿಂಗಳ ಒಂದು 1,20,000 ಸಮಥಿಂಗ್ ಆಗುತ್ತೆ. ಅವ್ನ ಇನ್ಕಮ್ ಏನಾದರೂ 12 ಲಕ್ಷಕ್ಕಿಂತ ಒಳಗಿದ್ರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. 12 ಲಕ್ಷಕ್ಕಿಂತ ಮೇಲಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದು ಟ್ಯಾಕ್ಸ್ ಲ್ಯಾಬು ಬೇರೆ ಥರ ಬರುತ್ತೆ, ಫ್ಲಾಟ್ ಬರಲ್ಲ. ಇಂಡಿಯಾದಲ್ಲಿ ಫಸ್ಟ್ 3 ಲ್ಯಾಕ್ಗೆ ಫ್ರೀ ಬರುತ್ತೆ, ಈ ಥರ ಬರ್ತಾ ಹೋಗುತ್ತೆ. 15 ಲಕ್ಷಕ್ಕೆ ಅರೌಂಡ್ 8-10% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅಂದರೆ ಈ ವರ್ಷಕ್ಕೆ 1.5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಅನ್ಕೊಳ್ಳಿ. ಇನ್ನು ಉಳ್ಕೊಂಡಿದ್ದೆಷ್ಟು? 13,50,000. 13,50,000 ಡಿವೈಡೆಡ್ ಬೈ 12 ಮಾಡಿದ್ರೆ 1,12,000 ಅವನಿಗೆ ತಿಂಗಳ ಕೈಯಲ್ಲಿ ಬರುತ್ತೆ. ನೆಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಈ ದುಡ್ಡನ್ನ ಅವ್ನು ಖರ್ಚು ಮಾಡ್ಬೋದು. ಇದರಲ್ಲಿ ಮೇನ್ ಎಕ್ಸ್ಪೆನ್ಸ್ ಏನಿರುತ್ತೆ, ಅವನೇನಾದ್ರು ಬೆಂಗಳೂರು ಅಂತ ಸಿಟಿನಲ್ಲಿ ಇದ್ದಾನೆ ಅಂದರೆ ಒಂದು 25,000 ಮಿನಿಮಮ್ ಅಂದ್ರೆ 1 BHK ಮನೆ ಅಂದರೆ 20,000 ಬಾಡಿಗೆ ಇದ್ದೇ ಇರುತ್ತೆ. ಅವನೆಲ್ಲ 1 BHK ಮನೇಲಿ ಇರ್ತಾನೆ ಅಂದರೆ 20,000 ಬಾಡಿಗೆ. ಇನ್ನು 92,000 ಉಳ್ಕಂತು. ಮನೆಯಲ್ಲಿ ಗ್ರಾಸರಿ, ರೇಷನ್ನು ಇದನ್ನೆಲ್ಲ ಲೆಕ್ಕ ಮಾಡಿದ್ರೆ ಒಂದು 10,000 ತಿಂಗಳ
ಬೇಕೇ ಬೇಕಾಗುತ್ತೆ. ಇಲ್ಲೂ ಕೂಡ ಹೆಲ್ತ್ ಕೇರ್ ಕಾಸ್ಟ್ ಇದ್ದೇ ಇದೆ. ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ, ನಾನು ಅವಾಗಲೇ ಹೇಳ್ದಂಗೆ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಅದೇನು ತಲೆನೋವೇ ಇರಲ್ಲ. ಅದಕ್ಕೊಂದು ತಿಂಗಳ 2,000 ರೂಪಾಯಿ ಪೇ ಮಾಡಿದ್ರೆ ಸಾಕು. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಅದು ಇದು ಅಂತ ಒಂದು ಎಕ್ಸ್ಪೆನ್ಸೇ ತಿಂಗಳ ಒಂದು 5,000 ರೂಪಾಯಿ ಬರುತ್ತೆ ಅನ್ಕೊಳ್ಳಿ. ಇನ್ನೆಷ್ಟು ಉಳಿತು? 77,000 ಉಳಿತು. ಇಲ್ಲೂ ಕೂಡ ಅವ್ನಿಗೆ ಓಡಾಡಕ್ಕೆ ಕಾರ್ ಬೇಕು. ಒಂದು 10 ಲಕ್ಷ ರೂಪಾಯಿ ಕಾರ್ ತಗೊಂಡಿದ್ದಾನೆ, ಒಂದು 5 ವರ್ಷ EMI ಹಾಕ್ಸ್ಕೊಂಡಿದ್ದಾನೆ ಅಂದ್ರೆ ಒಂದು 15,000 ರಿಂದ 16,000 ರೂಪಾಯಿ EMI ಬರುತ್ತೆ ತಿಂಗಳ 62,000 ಆಯ್ತು. ಮತ್ತೆ ಅವನು ಕೂಡ ಮನೆಯಲ್ಲಿ ಇಂಟರ್ನೆಟ್ ಹಾಕ್ಸ್ಕೊಂಡಿದ್ದಾನೆ, ಸಬ್ಸ್ಕ್ರಿಪ್ಷನ್ ತಗೊಳ್ತಾನೆ, ವಾರ ಫಿಲಮ್ಗೆ ಹೋಗ್ತಾನೆ, ಲೈಫ್ ನ ಎಂಜಾಯ್ ಮಾಡ್ತಿದ್ದಾನೆ. ಅವನೇನು ಫುಲ್ ಕಟ್ಟಿಟ್ಕೊಂಡಿಲ್ಲ, ಎಂಜಾಯ್ ಮಾಡ್ತಿದ್ದಾನೆ. ತಿಂಗಳ ಅದಕ್ಕೇನೆ ಖರ್ಚು ಮಾಡ್ತಾನೆ. ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು ನಮ್ಮ ಗೌರ್ಮೆಂಟ್ ಫ್ರೀ ಕೊಟ್ಟಿರೋದ್ರಿಂದ ಅದನ್ನೇ ಲೆಕ್ಕ ಮಾಡೋದು ಬೇಕಾಗಿಲ್ಲ. ಆಮೇಲೆ ಈ ಶಾಪಿಂಗು ಗೀಪಿಂಗ್ ಎಲ್ಲಾನು ಅವ್ರ ಪರ್ಸನಲ್, ನಾನು ಅದನ್ನ ಅಲ್ಲೂ ಲೆಕ್ಕ ಮಾಡಿಲ್ಲ, ಇಲ್ಲೂ ಲೆಕ್ಕ ಮಾಡಿಲ್ಲ. ಇಲ್ಲಿ ನಾವು ಜಸ್ಟ್ ಮೇನ್ ಬದುಕಕ್ಕೆ ಏನ್ ಬೇಕು, ನಾರ್ಮಲ್ ಲೀವ್ ನ ಬದುಕಕ್ಕೆ ಏನ್ ಬೇಕು ಅಂತ ಲೆಕ್ಕ ಮಾಡ್ತಿದೀವಿ. ಇಷ್ಟು ಮೇಜರ್ ಎಕ್ಸ್ಪೆನ್ಸ್ ಬರುತ್ತೆ. ಇನ್ನೊಂದು 5,000 ಸಾವಿರ ಎಕ್ಸ್ಟ್ರಾ ಹಾಕೊಂಡ್ರು ಕೂಡ ತಿಂಗಳ ಒಂದು 45,000 ರೂಪಾಯಿ ಆರಾಮ್ಸೆ ಅವನು ಸೇವ್ ಮಾಡಬಹುದು. ಕೈಯಲ್ಲಿ ಅವನಿಗೆ ಕ್ಯಾಶ್ ಉಳ್ಕೊಳುತ್ತೆ. ಇವಾಗ ನೀವ್ ಹೇಳ್ಬೋದು, ಅವ್ನು ತಿಂಗಳ 45,000 ಅಂದ್ರೆ ವರ್ಷಕ್ಕೆ ಒಂದು 6 ಲಕ್ಷ ಆಯ್ತು. ಈ 6 ಲಕ್ಷ ಸೇವ್ ಮಾಡೋಕ್ಕೂ 21 ಲಕ್ಷ ಸೇವ್ ಮಾಡೋಕ್ಕೂ ವ್ಯತ್ಯಾಸ ಇಲ್ವಾ ಗುರು? ಏನ್ ಕಂಪೇರ್ ಮಾಡ್ತಿದ್ಯಾ ಅಂತ. ಆಕ್ಚುಲಿ ದಿಸ್ ಈಸ್ ವಾಟ್ ಡಿಫರೆನ್ಸ್ ಅಂದ್ರೆ, ಯಾಕಂದ್ರೆ ಇವನು 6 ಲಕ್ಷ ಏನ್ ಸೇವ್ ಮಾಡಿದಾನಲ್ಲ, ಇವನೇನ್ ದುಡ್ದಿದಾನಲ್ಲ, ಅದನ್ನ ಎಲ್ಲಿ ಖರ್ಚು ಮಾಡ್ತಾನೆ ಹೇಳಿ? ಇಂಡಿಯಾದಲ್ಲೇ ಖರ್ಚು ಮಾಡ್ತಾನೆ. ಅವನೇನ್ 21 ಲಕ್ಷ ಸೇವ್ ಮಾಡಿದಾನಲ್ಲ, ಅವನ ಅದನ್ನ ಎಲ್ಲಿ ಖರ್ಚು ಮಾಡ್ತಾನೆ? ಅಮೆರಿಕದಲ್ಲೇ ಖರ್ಚು ಮಾಡ್ತಾನೆ. ಎಲ್ಲಿ ದುಡ್ದಿರ್ತಾರೋ ಅಲ್ಲೇ ಖರ್ಚು ಮಾಡ್ತಾರೆ. ನೆಕ್ಸ್ಟ್ ಹೋಗಿ ಇವನೆಲ್ಲ ಒಂದು ಶಾಪಿಂಗ್ ಹೋಗ್ಬೇಕಂದ್ರೆ, ಒಂದು ಶರ್ಟ್ ತಗೊಳ್ಬೇಕಂದ್ರೆ, ಇಂಡಿಯಾದಲ್ಲಿ ಈ ಶರ್ಟ್ 1,000 ರೂಪಾಯಿ ಇದ್ರೆ ಅಲ್ಲೊಂದು 3,000 ರೂಪಾಯಿ ಇರುತ್ತೆ. ಅದೇ ರೀತಿ ಖರ್ಚು ಮಾಡಬೇಕು. ಇವನು ಇಂಡಿಯಾದಲ್ಲಿ ಖರ್ಚು ಮಾಡಬೇಕು, ಅವ್ನು ಅಲ್ಲಿ ಖರ್ಚು ಮಾಡಬೇಕು. ಇವಾಗ ನೀವೇ ಯೋಚನೆ ಮಾಡಿ, ನೀವೊಂದು ತಾಲೂಕಲ್ಲಿ ಇದ್ದೀರಾ, ತಾಲೂಕಲ್ಲಿ ಇರ್ಬೇಕಾದ್ರೆ ನಿಮ್ಗೊಂದು 20,000 ಸಂಬಳ ಬರ್ತಿತ್ತು. ನೀವೇನ್ ಮಾಡಿದ್ರಿ? ಡೈರೆಕ್ಟ್ ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಿಗೆ ಬಂದ ತಕ್ಷಣ ನಿಮ್ಮ ಸಂಬಳ 40,000 ಆಗೋಯ್ತು. ಸರಿನಾ? ನೀವು ಇಲ್ಲಿ 40,000 ದುಡಿತಾ ಇದ್ದೀರಾ. ಬಟ್ ಎಕ್ಸ್ಪೆನ್ಸ್ ಹಂಗೆ ಇರುತ್ತಲ್ಲ, ಆ ದುಡ್ಡನ್ನ ನೀವು ಬೆಂಗಳೂರಲ್ಲೇ ಖರ್ಚು ಮಾಡಬೇಕಲ್ಲ. ತಿಂಗಳ ದುಡಿದ ತಕ್ಷಣ ದುಡಿದಿರೋ ದುಡ್ಡನ್ನ ತಗೊಂಡೋಗಿ ನಿಮ್ಮ ಊರಿಗೆ ಹೋಗಿ ಖರ್ಚು ಮಾಡಲ್ಲ. ಬೆಂಗಳೂರಾಗೆ ಖರ್ಚು ಮಾಡಬೇಕು, ಬೆಂಗಳೂರಾಗೆ ಶಾಪಿಂಗ್ ಮಾಡಬೇಕು, ಬೆಂಗಳೂರಲ್ಲೇ ಫಿಲಮ್ ನೋಡಬೇಕು. ನಿಮ್ಮೂರಲ್ಲಿ ಒಂದು ಫಿಲಮ್ ಥಿಯೇಟರ್ಗೆ ಹೋದ್ರೆ 100 ರೂಪಾಯಿ ಆಗ್ಬೋದು, ಬೆಂಗಳೂರಲ್ಲಿ ಫಿಲಮ್ ಥಿಯೇಟರ್ಗೆ ಹೋದ್ರೆ 200-250 ರೂಪಾಯಿ ಆಗ್ಬೋದು. ಅದೇ ರೀತಿನೇ ಅವರಲ್ಲಿ ದುಡ್ದಿರೋ ದುಡ್ಡನ್ನ ಅಮೆರಿಕದಲ್ಲೇ ಖರ್ಚು ಮಾಡಬೇಕು, ನಾವಿಲ್ಲಿ ದುಡ್ದಿರೋ ದುಡ್ಡನ್ನ ಇಂಡಿಯಾದಲ್ಲೇ ಖರ್ಚು ಮಾಡಬೇಕು. ಇದರಿಂದ ನೀವು ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಲೈಫ್ ನ ಅನುಭವಿಸ್ತಿದ್ದೀರಲ್ಲ, ಸೇಮ್ ತರನೇ ಅವರು ಕೂಡ ಅಲ್ಲಿ ಅನುಭವಿಸಲೇಬೇಕು. ಅವರು ಕೂಡ ಮಂತ್ ಎಂಡಿಗೆ ದುಡ್ಡನ್ನ ಜೋಡಿಸ್ತಾ ಇರಬೇಕು. ಏನಾದ್ರು ಅವ್ರು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸ್ ಇದ್ರೆ ಅವರು ಕೂಡ 1 ರೂಪಾಯಿಗೂ ಲೆಕ್ಕ ಮಾಡೇ ಖರ್ಚು ಮಾಡಬೇಕು. ಇಲ್ಲಿ ಕೂಡ ನಾವು 1 ರೂಪಾಯಿಗೂ ಲೆಕ್ಕ ಮಾಡೇ ಖರ್ಚು ಮಾಡಬೇಕು. ಇಲ್ಲಿ 15 ಲಕ್ಷ ದುಡಿತಿರೋನು ಮಿಡಲ್ ಕ್ಲಾಸ್, ಅಮೆರಿಕದಲ್ಲಿ 1 ಕೋಟಿ ದುಡಿತಿರೋನು ಮಿಡಲ್ ಕ್ಲಾಸ್. ಇಲ್ಲಿ ನಾನು ಫೀಲಿಂಗ್ ನ ಕಂಪೇರ್ ಮಾಡ್ತಿದ್ದೀನಿ ಕಂಪ್ಲೀಟ್ಲಿ. ನಮ್ಗೆ ಇಲ್ಲಿ ಒಳ್ಳೆ ಏರ್ ಇರುತ್ತೆ, ರೋಡ್ ಚೆನ್ನಾಗಿರುತ್ತೆ, ಅದೆಲ್ಲ ಅಲ್ಲ. ಫೀಲಿಂಗ್, ಜಸ್ಟ್ ಫೀಲಿಂಗ್ ನ ಕಂಪೇರ್ ಮಾಡ್ತಿದ್ದೀನಿ. ಯಾಕಂದ್ರೆ ರಿಚ್ ಅಂತ ಯಾವಾಗ ಅನಿಸ್ಕೊಳೋದಂದ್ರೆ, ನನ್ನ ಕೈಯಲ್ಲಿ ಜಾಸ್ತಿ ದುಡ್ಡು ಉಳಿದಾಗ, ಆ ದುಡ್ಡನ್ನ ಖರ್ಚು ಮಾಡಕ್ಕೆ ಎಬಿಲಿಟಿ ಸಿಕ್ಕಿದಾಗ, ಅಂದ್ರೆ ಪರ್ಚೇಸಿಂಗ್ ಪವರ್ ಯಾರ ಹತ್ರ ಜಾಸ್ತಿ ಇರುತ್ತೆ ಅವರೇ ರಿಚ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ನಿಮ್ದು 6 ಲಕ್ಷ ಏನ್ ಸೇವ್ ಮಾಡಿದಿರಲ್ಲ, ಈ ದುಡ್ಡನ್ನ ನೀವು ಇಂಡಿಯಾದಲ್ಲಿ ಪರ್ಚೇಸ್ ಮಾಡೋ ಪವರ್ ಇದೆ ನಿಮ್ಮ ಹತ್ರ. ಅವ್ರ ಹತ್ರ ಏನ್ 21 ಲಕ್ಷ ಇದೆಯಲ್ಲ, ಅವ್ರಿಗೆ ಅಮೆರಿಕದಲ್ಲಿ ಸೇಮ್ ಪರ್ಚೇಸಿಂಗ್ ಪವರ್. ನಿಮ್ಗೆ 6 ಲಕ್ಷ ಇರೋದು ಒಂದೇ, ಅವ್ರ ಹತ್ರ 21 ಲಕ್ಷ ಇರೋದು ಒಂದೇ ಅಮೆರಿಕದಲ್ಲಿ. ಬಟ್ ಸ್ಟಿಲ್ ಯಾಕೆ ಬೇರೆ ದೇಶಕ್ಕೆ ಹೋಗ್ತಾರೆ ಅಂದ್ರೆ, ಬಿಕಾಸ್ ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಇರುತ್ತೆ, ನಮ್ಮ ಇಂಡಿಯಾದಲ್ಲಿ ಆಪರ್ಚುನಿಟಿ ಜಾಸ್ತಿ ಇರಲ್ಲ. ಅಲ್ಲಿ ಈ ತರ ಕೆಲಸಗಳು ಬೇಗ ಸಿಗ್ತವೆ, ಮತ್ತೆ ಅಲ್ಲಿ ಗ್ರೋತ್ ಆಗೋದು ಈಸಿ ಇರುತ್ತೆ. ಸ್ಟಾರ್ಟಿಂಗ್ ಹೋದ ತಕ್ಷಣ ಯಾರು 1,20,000 ಸ್ಯಾಲರಿ ಕೊಡಲ್ಲ. ಅಲ್ಲೂ ಕೂಡ 60-70,000 ಸ್ಯಾಲರಿ ಸೇರ್ಕೊಬೇಕು. ನಿಧಾನಕ್ಕೆ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆಪರ್ಚುನಿಟಿ ಸಿಗುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ. ಅದು ಬಿಟ್ರೆ ಬದುಕೋ ಲೈಫ್ ಸ್ಟೈಲು ಏನೂ ಚೇಂಜ್ ಇರಲ್ಲ. ಇದನ್ನೇ ನಾವು ಕರಿತೀವಿ PPP ಅಂತ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ. ಇದು ಯಾಕೆ ಡಿಫರ್ ಆಗುತ್ತೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ತಗೋಣ, ಸಿಂಪಲ್ ಎಕ್ಸಾಂಪಲ್ ತಗೋಣ. ಇಂಡಿಯಾದಲ್ಲಿ ನಾವು ಗೋಧಿನ ಬೆಳಿತೀವಿ. ಇಂಡಿಯಾದಲ್ಲಿ 1 kg ಗೋಧಿ ಎಷ್ಟಿದೆ? 35 ರಿಂದ 40 ರೂಪಾಯಿ ಇದೆ. ಇಲ್ಲಿ ಇದನ್ನ ಯಾರು ಪ್ರೈಸ್ ನ ಗಟ್ಟಿಯಾಗಿ ಹಿಂಗ್ ಇಟ್ಕೊಂಡಿಲ್ಲ. ಮಾರ್ಕೆಟ್ ಪ್ರೈಸ್ ಅದು ನಾಳೆ ಜಾಸ್ತಿನೂ ಆಗ್ಬೋದು, ಕಮ್ಮಿ ಆಗ್ಬೋದು. 35 ರಿಂದ 40 ರೂಪಾಯಿ ಬಹಳ ದಿವಸದಿಂದ ಅಲ್ಲೇ ಇದೆ. ಇದನ್ನೇ ನೀವು ಅಮೆರಿಕಾಕ್ ತಗೊಂಡೋದ್ರೆ, ಅದೇ ಇದು ಅಮೆರಿಕಾದಲ್ಲಿ ಎಷ್ಟಿದೆ? $1.5 ರಿಂದ $3 ಇದೆ. ಅಂದ್ರೆ 150 ರೂಪಾಯಿಂದ 250 ರೂಪಾಯಿ ಇದೆ. ಯಾಕೆ ಇಷ್ಟೊಂದು ಡಿಫರೆನ್ಸ್ ಇದೆ? ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಲೇಬರ್ ಕಾಸ್ಟ್ ಕಮ್ಮಿ ಇದೆಯಲ್ಲ, ನೀವು ಹೊಲದಲ್ಲಿ ಕೆಲಸ ಮಾಡೋದು ಲೇಬರ್ ಕಾಸ್ಟ್ ಕಮ್ಮಿ ಇದೆ. ಮತ್ತೆ ನಮ್ಮ ಇಂಡಿಯಾದು ಫರ್ಟೈಲ್ ಲ್ಯಾಂಡ್ ಇದೆ. ನಮ್ಮ ಇಂಡಿಯಾದಲ್ಲಿ ಜಾಸ್ತಿ 1 ಎಕರೆಯಿಂದ ಜಾಸ್ತಿ ಬೆಳೆ ಬೆಳಿಬಹುದು. ಅದು ಅಮೆರಿಕದಲ್ಲಿ ಕಮ್ಮಿ ಇದೆ. ಇದೇನ್ ಮಾಡುತ್ತೆ? ಎಲ್ಲಾ ಕಡೆನೂ ಅಪ್ಲೈ ಮಾಡುತ್ತೆ. ಈಗ ವೀಟ್ ಜಾಸ್ತಿ ಆದ ತಕ್ಷಣ ನಾವು ತಿನ್ನೋ ಚಪಾತಿ ರೇಟು ಜಾಸ್ತಿ ಆಗುತ್ತೆ. ನಾವಿಲ್ಲಿ ಚಪಾತಿ ತಿಂತೀವಿ, ಅವರಲ್ಲಿ ಬ್ರೆಡ್ ತಿಂತಾರೆ. ಅವ್ರು ತಿನ್ನೋ ಬ್ರೆಡ್ ರೇಟು ಜಾಸ್ತಿ ಆಗುತ್ತೆ. ಬ್ರೆಡ್ ನ ಎಕ್ಸಾಂಪಲ್ ತಗೋಣ. ಗೋಧಿ ರೇಟ್ ಜಾಸ್ತಿ ಆದ ತಕ್ಷಣ ಬ್ರೆಡ್ ರೇಟ್ ಜಾಸ್ತಿ ಆಗುತ್ತೆ. ಬ್ರೆಡ್ ರೇಟ್ ಜಾಸ್ತಿ ಆದ ತಕ್ಷಣ ಬ್ರೆಡ್ ಅಲ್ಲಿ ಮಾಡೋ ಪಿಜ್ಜಾ ರೇಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗೋಧಿ ಬೆಳೆಯಕ್ಕೂ ಜಾಸ್ತಿ ದುಡ್ಡು ಖರ್ಚಾಗಿದೆ, ಒಂದು ಬ್ರೆಡ್ ನ ತಯಾರು ಮಾಡೋಕ್ಕೂ ಜಾಸ್ತಿ ದುಡ್ಡು ಖರ್ಚಾಗಿದೆ, ಪಿಜ್ಜಾ ತಯಾರು ಮಾಡೋಕ್ಕೂ ಜಾಸ್ತಿ ದುಡ್ಡು ಖರ್ಚಾಗಿದೆ. ಬಿಕಾಸ್ ಅಲ್ಲಿ ಸ್ಯಾಲರಿನೇ ನಮಗೂ ಅಲ್ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಇಂಡಿಯಾದಲ್ಲಿ ಒಂದು ನಾರ್ಮಲ್ ಪಿಜ್ಜಾ 200 ರೂಪಾಯಿ ಇದ್ರೆ, ಇದೇ ಅಮೆರಿಕದಲ್ಲಿ 1,700 ರೂಪಾಯಿ ಇರುತ್ತೆ. ಮಿನಿಮಮ್ ಅಂದ್ರೂ $20 ಅಂದ್ರೆ 1,700 ರೂಪಾಯಿ ಇರುತ್ತೆ. ಇದನ್ನೇ ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾವು 400 ರೂಪಾಯಿ ದುಡಿದ್ರೆ 2 ಪಿಜ್ಜಾ ತಿನ್ಬಹುದು. ಅಮೆರಿಕದಲ್ಲಿ ಸೇಮ್ 2 ಪಿಜ್ಜಾ ತಿನ್ಬೇಕಂದ್ರೆ ಅವನು 4,000 ರೂಪಾಯಿ ದುಡಿಬೇಕು. ಅರ್ಥ ಆಯ್ತಲ್ವಾ? ಸ್ಯಾಲರಿ ಜಾಸ್ತಿ ಇದೆ ಅಂದ ತಕ್ಷಣ ಅವರು ಬೆಟರ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಅಂತಲ್ಲ. ಅಲ್ಲೂ ಇದೇ ಲೈಫ್ ನ ಲೀಡ್ ಮಾಡಕ್ಕೆ ಅಷ್ಟೇ ದುಡ್ಡು ಬೇಕೇ ಬೇಕು. ಹಾಗಿದ್ರೆ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡೋದೇ ವೇಸ್ಟಾ? ನಾನು ಹಂಗೆ ಹೇಳ್ತಾನೆ ಇಲ್ಲ, ಮತ್ತೆ ಬೇರೆ ದೇಶದಲ್ಲಿ ಇರೋರು ತಪ್ಪು ಅಂತಾನು ಹೇಳ್ತಾ ಇಲ್ಲ. ಆಕ್ಚುಲಿ ಅವ್ರು ಇನಿಷಿಯಲಿ ಏನಕ್ಕೆ ಹೋಗಿರ್ತಾರೆ ಅಂದ್ರೆ ಅಮೆರಿಕಾದಲ್ಲಿ ಜಾಸ್ತಿ ಸಂಬಳ ಬರ್ತಿರುತ್ತಲ್ಲ, ಒಂದು 5 ರಿಂದ 10 ವರ್ಷ ಚೆನ್ನಾಗಿ ಕೆಲಸ ಮಾಡ್ಬಿಡೋಣ, ಕೆಲಸ ಮಾಡಿ ದುಡ್ಡನ್ನ ಸೇವ್ ಮಾಡ್ಬಿಡೋಣ. ಈಗ ಎಕ್ಸಾಂಪಲ್ $1,20,000 ಬರ್ತಾ ಇದೆ ಅಂದ್ರೆ ಇಯರ್ಲಿ ಒಂದು 20-25 ಲಕ್ಷ ಸೇವ್ ಮಾಡ್ಬಿಡೋಣ. 20-25 ಲಕ್ಷ ಸೇವ್ ಮಾಡಿದ್ರೆ ಆರಾಮ್ಸೆ ಒಂದು 10 ವರ್ಷದಷ್ಟೊತ್ತಿಗೆ ಒಂದು 3-4 ಕೋಟಿ ದುಡ್ಡು ಇರುತ್ತೆ. ಈ 3-4 ಕೋಟಿ ದುಡ್ಡು ತಗೊಂಡ್ಬಂದ್ಬಿಟ್ಟು ಇಂಡಿಯಾದಲ್ಲಿ
ಇಂಡಿಯಾದಲ್ಲಿ ಸೆಟ್ಲ್ ಆಗ್ಬಿಡೋಣ, 3-4 ಕೋಟಿ ಇದ್ರೆ ಇಂಡಿಯಾದಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬೋದಲ್ಲ, ಆರಾಮಾಗಿ ಜೀವನ ಮಾಡ್ಬೋದಲ್ಲ, ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು. ಈ ತರ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಇದು ಟ್ರ್ಯಾಪ್ ಇದು. ಯಾಕಂದ್ರೆ ಒಂದು ಸಲ ಹೋಗಿ ಅಲ್ಲಿ ನಾವು ಲೈಫ್ ಸ್ಟೈಲ್ನ ಲೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಫ್ರೂಗಲ್ ಆಗಿ ಬದುಕಿದ್ರೆ ಮಾಡ್ಬೋದು. ಫ್ರೂಗಲ್ ಅಂದರೆ ಪ್ರತಿ ಒಂದಕ್ಕೂ ಲೆಕ್ಕಾಚಾರ ಮಾಡಿ 5 ರೂಪಾಯಿಗೂ ಉಳಿಸಿ ಬದುಕಿದ್ರೆ ಸೇವ್ ಮಾಡ್ಬೋದು ಅನ್ಕೊಳ್ಳಿ. ಸೇವ್ ಮಾಡಿದ್ರು ಕೂಡ ಆ ದುಡ್ಡನ್ನ ನೀವು ವಾಪಸ್ ಇಂಡಿಯಾಗೆ ತರಲ್ಲ. ಕೆಲವೊಬ್ರು ಮಾತ್ರ ವಾಪಸ್ ಬರೋದು. ಯಾಕಂದ್ರೆ ಅಲ್ಲಿರ್ತೀರಾ, 1 ವರ್ಷ ಫ್ರೂಗಲ್ ಆಗಿ ಬದುಕ್ತೀರಾ, 2 ವರ್ಷ ಫ್ರೂಗಲ್ ಆಗಿ ಬದುಕ್ತೀರಾ, 3ನೇ ವರ್ಷಕ್ಕೆ ಅವಾಗ್ಲೇನೆ ಇಷ್ಟೆಲ್ಲ ದುಡಿತಿದ್ದೀನಿ, ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಇಷ್ಟೆಲ್ಲ ಅನ್ನಿಸ್ಕೊಂತೀನಿ, ಇಷ್ಟೆಲ್ಲ ಮಾಡ್ತೀನಿ, ನಾನು ಯಾಕೆ ಈ ಥರ ಬದುಕಬೇಕು, ಸ್ವಲ್ಪ ಎಂಜಾಯ್ ಮಾಡೋಣ ಲೈಫ್ನ, ಸ್ವಲ್ಪ ಫ್ರೀ ಆಗಿರೋಣ ಅಂತ ನಿಧಾನಕ್ಕೆ ದುಡ್ಡನ್ನ ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತೆ ಸೋಷಿಯಲ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ, ಪಿಯರ್ ಪ್ರೆಷರ್ ಅಂತ ಕರಿಬೋದು. ಅವ್ರು ನೋಡು ಆ ಥರ ಮಾಡ್ತಿದ್ದಾರೆ, ಪಕ್ಕದ ಮನೆ ರೆಂತ ಕಾರ್ ತಗೊಂಬಂದ್ರು, ಇದೆಲ್ಲ ಕಡೆನೂ ಸೇಮೇನೆ. ನೀವು ರೋಡಲ್ಲಿ ಯಾವ್ದನ್ನ ಕಾರ್ ನೋಡ್ತಾ ಇದ್ರೆ, ನೋಡಿ ಇಂಥ ಕಾರ್ ಸೂಪರ್ ಆಗಿತ್ತು, ನನಗೆ ಈ ಥರ ಕಾರ್ ಇರಬೇಕಿತ್ತಲ್ಲ, ಪ್ರತಿ ಒಂದೂ ಈ ಥರ ಕಂಪೇರ್ ಮಾಡ್ತಾ ನೀವು ಆ ದುಡ್ಡನ್ನ ಖರ್ಚು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನಿಷಿಯಲಿ ಏನು ಸೇವ್ ಮಾಡಬೇಕು ಅಂತ ಹೋಗಿರ್ತೀರಲ್ವಾ, ಆ ದುಡ್ಡು ಸೇವ್ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನೀವು ನಿಜವಾಗ್ಲೂ ಫ್ರೂಗಲ್ ಆಗಿ ಬದುಕಿದ್ರೆ ಆರಾಮ್ಸೆ ದುಡ್ಡು ತಗೊಂಡು ಇಂಡಿಯಾಗೆ ಬಂದು ಸೆಟ್ಲ್ ಆಗ್ಬೋದು. ಬಟ್ ಇದು ಭಯಂಕರ ಕಷ್ಟ. ಎಕ್ಸಾಂಪಲ್, ನೀವೇ ಯಾವುದೋ ಒಂದು ಊರಿನಲ್ಲಿ ಇದ್ದೀರಾ, ಒಂದು ತಾಲೂಕ್ ಲೆವೆಲಲ್ಲಿ ಇದ್ದೀರಾ, ಅಲ್ಲೊಂದು 20,000 ಸಂಬಳ ಬರ್ತಿದೆ. ನಿಮಗೆ ಬೆಂಗಳೂರಾಗ ಯಾರೋ ಫೋನ್ ಮಾಡಿ ಹೇಳಿದ್ರು 60,000 ಸಂಬಳ ಬರ್ತಿದೆ ಬಾ ಅಂತ. ನೀವೇನು ಮಾಡಿದ್ರಿ, ನಿಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ರಿ. ಬೆಂಗಳೂರಿಗೆ ಬಂದು ನಿಮ್ಮ ಪ್ಲಾನ್ ಏನಿತ್ತು ಅಂದ್ರೆ, ಒಂದು 20-25,000 30,000 ಖರ್ಚಾಗೋ ಥರ ಬದುಕಾನ. ಹೌದು ಕಷ್ಟ ಆಗುತ್ತೆ, ಸ್ವಲ್ಪ ದಿವಸ ಹಂಗೆ ಬದುಕಾನ, ಆಮೇಲೆ ತಿಂಗಳ 30,000 ಉಳಿಸ್ಬಿಟ್ಟು ಒಂದು 5-6 ವರ್ಷ ಕಷ್ಟಪಟ್ಬಿಟ್ರೆ ಒಂದು 40-50 ಲಕ್ಷ ದುಡ್ಡು ಮಾಡ್ಕೊಂಡ್ಬಿಟ್ಟು ಊರಿಗೆ ಹೋಗ್ಬಿಡೋಣ, ಅಲ್ಲಿ ಬದುಕೋದು ಈಸಿ, ಕಡಿಮೆ ಬಾಡಿಗೆ, ಎಲ್ಲ ಎಕ್ಸ್ಪೆನ್ಸ್ ಕಡಿಮೆ ಇರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಇಲ್ಲಿ ಬಂದ್ಮೇಲೆ ವಾಪಸ್ ಊರಿಗೆ ಹೋಗೋದು ಇಂಪಾಸಿಬಲ್. ಈ ಲೈಫಿಗೆ ಅಡ್ಜಸ್ಟ್ ಆದ್ಮೇಲೆ ವಾಪಸ್ ಊರಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ನಿಮಗೆ ಸಿಗೋ ಫೆಸಿಲಿಟಿ ಎಲ್ಲಾನು ಕೈಯಲ್ಲೇ ಸಿಗುತ್ತೆ, ನಿಮಗೆ ರೂಢಿ ಆಗ್ಬಿಡುತ್ತೆ ಈ ಲೈಫು. ಊರಿಗೆ ಹೋಗ್ಬಿಟ್ಟಾಗ ಒಂದು ತಿಂಗಳಿದ್ರು ಬೋರ್ ಆಗಿ ವಾಪಸ್ ಬಂದ್ಬಿಡ್ತೀರಾ. ಇದೇ ರೀತಿನೇ ಫಾರಿನ್ಗೆ ಹೋದಾಗ್ಲೂ ಆಗುತ್ತೆ. ಇದನ್ನ ನಾನು ಇಲ್ಲಿ ಅವ್ರು ಬೆಟ್ರು, ನಾವು ಬೆಟ್ರು, ನಾವೇ ಅವ್ರಿಗಿನ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳಕ್ಕೋಸ್ಕರ ವಿಡಿಯೋ ಮಾಡ್ತಿಲ್ಲ. ಇಲ್ಲಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ ವಿಡಿಯೋ ಮಾಡ್ತಿದ್ದೀನಿ. ಇದೆಲ್ಲ ಹೇಳಲೇಬೇಕಾಗಿತ್ತು, ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ. ಅಮೆರಿಕದವ್ರಿಗಿನ ನಾನ್ ಬೆಟರ್ ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಮಾಡಿರೋ ವಿಡಿಯೋ ಅಲ್ಲ ಇದು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿನ ತುಂಬಾ ಟೆಕ್ನಿಕಲ್ ವರ್ಡ್ ಅಲ್ಲ ಇದು. ಇದು ಕೇಳಿದ್ರೆ ನಿಮಗೆ ತಲೆ ಕೆಡುತ್ತೆ, ಏನ್ ಗುರು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತಿದ್ಯಾ, ಏನಿದು ಅಂತ ಅನ್ಸುತ್ತೆ. ಅದಕ್ಕೆ ನಾನು ಈ ತರ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದು. ನನ್ಗನ್ಸೋ ಪ್ರಕಾರ ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ಐಡಿಯಾ ಬಂದಿರುತ್ತೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದ್ರೆ ಏನು ಅಂತ. ಆಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಇಂಡಿಯಾ ಎಷ್ಟು ಬೆಟರ್ ಇದೆ ಅಂತ. ಸುಮ್ಮನೆ ನಾವು ಹೊರಗಡೆ ಕೂತ್ಕೊಂಡು ನಮ್ಮ ಇಂಡಿಯನ್ ಬೈಕ್ ಅಂತಿರ್ತೀವಲ್ಲ, ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿರುತ್ತೆ, ಇಲ್ಲ ನಾವು ಕೂಡ ಬೆಟರ್ ಲೈಫ್ ಲೀಡ್ ಮಾಡ್ತಿದೀವಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.